ಇದು ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತ ಸ್ಕ್ಯಾಂಡಲ್. ವಿಜಯಪುರ ಜಿಲ್ಲೆಯ ಜನರು ನೋಡಲೇಬೇಕಾದಂತ ಸ್ಟೋರಿ. ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಬಡವರಿಗೆ ಸಿಗಬೇಕಾದ ಮನೆಗಳಿಗೂ ಲಂಚ ಕೊಡಬೇಕು. ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಮಹಾ ಗೋಲ್ಮಾಲ್ ಆಗಿದೆ. ಸಿಂದಗಿ ತಾಲೂಕಿನ ರಾಂಪುರ ಗ್ರಾಮ ಪಂಚಾಯತ್ನಲ್ಲಿ ಅಂದಾ ದರ್ಬಾರ್. ಇದು ರಾಜ್ಯವೇ ಬೆಚ್ಚಿ ಬೀಳಿಸೋ ಸ್ಕ್ಯಾಂಡಲ್. ಇದು ಇಡೀ ರಾಜ್ಯದ ಜನ ನೋಡಲೇಬೇಕಾದಂಥ ಸ್ಟೋರಿ. ಬಹಳ ಪ್ರಮುಖವಾಗಿ ವಿಜಯಪುರ ಜಿಲ್ಲೆಯ ಜನ, ವಿಜಯಪುರ ಜಿಲ್ಲೆಯ ಶಾಸಕರೇ, ಸಚಿವರೇ, ಏನು ಮಾಡ್ತಾ ಇದ್ದೀರಿ ನೀವೆಲ್ಲ? ವಸತಿ ಸಚಿವರೇ, ಇದು ನಿಮ್ಮದೇ ಇಲಾಖೆಯ ಗೋಲ್ಮಾಲ್. ವಸತಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಬಡವರಿಗೆ ಸಿಗಬೇಕಾದ ಮನೆಗಳಿಗೆ ಲಂಚ ಕೊಡಬೇಕಂತೆ. ಸರ್ಕಾರ ಬಡವರಿಗೆ ಫ್ರೀ ಆಗಿ ಮನೆ ಕೊಡುತ್ತೆ. ಆದರೆ ಅಲ್ಲಿ ಸೆಂಟ್ರಲ್ ಇರ್ತಾರಲ್ಲ ಕೆಲವೊಂದಿಷ್ಟು ಜನ ಅಧಿಕಾರಿಗಳು, ಈ ಗ್ರಾಮ ಪಂಚಾಯಿತಿಯವರು, ಇವರೆಲ್ಲ ಏನು ಮಾಡ್ತಾರೆ, ಬಡವರಿಂದ ಹಣ ಪೀಕ್ತಾರೆ ಲಂಚ ಅಂತ ಹೇಳಿ 30,000 40,000 ಇಸ್ಕೊಳ್ತಾರೆ ಬಡವರ ಹತ್ರ. ಅದಾದ ನಂತರನೇ ಅವರಿಗೆ ಮನೆ ಸ್ಯಾಂಕ್ಷನ್ ಮಾಡೋದು. ಇಲ್ಲ ಅಂತ ಅಂದ್ರೆ ಮನೆ ಸಿಗಲ್ಲ ಬಡವರಿಗೆ. ಇದು ವಿಜಯಪುರದಲ್ಲಿ ಮಾತ್ರನಾ? ಇಲ್ಲ, ಇಡೀ ರಾಜ್ಯದಲ್ಲೂ ಕೂಡ ಆಗುತ್ತಿದ್ದು. ಒಂದಲ್ಲ ಎರಡಲ್ಲ, 40 ಲಕ್ಷ ರೂಪಾಯಿ ಒಂದು ಮನೆ ಮಂಜೂರಾತಿಗೆ 40,000 ರಿಂದ 50,000 ರೂಪಾಯಿ ಕೊಡಬೇಕಂತೆ. ರಾಂಪುರ ಗ್ರಾಮ ಪಂಚಾಯತಿ ಸದಸ್ಯೆ ಪತಿ ಪಿಂಟು ರಾಠೋಡ್ನಿಂದ ವಸೂಲಿ ಆಗಿದೆ. ಬೆನಕೋಟಗಿ ತಾಂಡಾ ಸದಸ್ಯೆ ಕವಿತಾ ರಾಠೋಡ್ ಪತಿ ಪಿಂಟು ರಾಠೋಡ್ ವಸತಿ ಇಲಾಖೆಗೆ ಕಳಿಸುವ ಪಿಡಿಒಗೂ ಕೊಡ್ತಾರಂತೆ ಕಂತೆ ಹಣ. 5 ಲಕ್ಷ ಪೈಕಿ 3 ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರಂತೆ ಪಂಚಾಯತಿ ಸದಸ್ಯರು ಮತ್ತು ಸದಸ್ಯೆಯ ಪತಿ. ರಾಂಪುರ ಪಂಚಾಯತಿ ಸದಸ್ಯ ನಿಂಗಣ್ಣ ಬಿಸನಾಳ ಹಣ ಕೊಟ್ಟವರನ್ನ ಆಯ್ಕೆ ಮಾಡಲು ಲಂಚ ಪಡೆದ ಪಿಡಿಒ ಜಾನಮಟ್ಟಿ. ನಿಗಮದಿಂದ ಮನೆ ಮಂಜೂರಾದ ಮೇಲೆ ಬಾಕಿ 2 ಲಕ್ಷ ನೀಡುವ ಕರಾರು ಕೂಡ ಇದೆ. ನೋಡಿ ಹೆಂಗೆಲ್ಲ ಗೋಲ್ಮಾಲ್ ಮಾಡಿದ್ದಾರೆ ಅಂತ ಹೇಳಿ. ಒಂದಲ್ಲ ಎರಡಲ್ಲ, 40 ಲಕ್ಷ ರೂಪಾಯಿ ಅವ್ಯವಹಾರ ಆಗಿದೆ. 40 ಲಕ್ಷ ರೂಪಾಯಿ ಅವ್ಯವಹಾರ. ಒಂದು ಮನೆ ಮಂಜೂರಾತಿ ಮಾಡಬೇಕು ಅಂತ ಅಂದ್ರೆ ಇವರಿಗೆ 40,000 ರಿಂದ 50,000 ರೂಪಾಯಿ ಕೊಡಬೇಕಂತೆ. ಏನಿವ್ರು ಮನೆಯಿಂದ ಕೊಡ್ತಾರಾ? ಏನಿವ್ರು ಜಮೀನಲ್ಲಿ ಮನೆ ಮಾಡಿಕೊಡ್ತಾರಾ ಬಡವರಿಗೆ? ಸರ್ಕಾರ ತಾನೇ ಕೊಡೋದು, ಬಡವರಿಗೋಸ್ಕರ ತಾನೇ ಈ ಯೋಜನೆ ಇರೋದು. ಅಂಬೇಡ್ಕರ್ ಯೋಜನೆ ಮನೆಗಳು ಬಂದಿದ್ದು ಮೆಂಬರ್ಗಳು ಹಾಗೂ ಡಿಮಾಂಡ್ ಮಾಡಿದ್ದಾರೆ. ಒಂದು ಮನೆಗೆ 50,000 40,000 ರೂಪಾಯಿ ಕೊಡಬೇಕಂತೇಳಿ ಡಿಮಾಂಡ್ ಮಾಡಿದ್ದಾರೆ. ಅದಕ್ಕೆ ಬಡುವಂತ ಇದ್ದರು ಎಲ್ಲರೂ ಗ್ರಾಮ ಸಭಾನೂ ಮಾಡಿಲ್ಲ. ಗ್ರಾಮ ಸಭಾ ಮಾಡದಲ್ಲೇ ರೊಕ್ಕ ಡಿಮಾಂಡ್ ಮಾಡಿದ್ದಾನೆ. ಮೆಂಬರ್ ಡಿಮಾಂಡ್ ಮಾಡಿ ಮನಿ ಯಾರು ಬೇಕು ಅವರು ರೊಕ್ಕ ಕೊಟ್ಟಂದರೆ ಮನಿ ಹಾಕ್ತೇನೆ ಅಂತೇಳಿ ಡಿಮಾಂಡ್ ಮಾಡಿದ್ದಾನೆ. ಅದಕ್ಕೆ ಇದು ನಮಗೆ ಎಲ್ಲ ಹಿರಿಯರು ಎಲ್ಲರಿಗೆ ಕರೆಸಿ ತಾಂಡದಲ್ಲಿ ವಿಚಾರಣೆ ಮಾಡಿದೆವು. ಯಾಕಪ್ಪ ಮನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಯೋಜನೆಗಳದಾಗ ಮನೆಗಳು ಬಂದಿದ್ದು ಡಿಮಾಂಡ್ ಯಾಕೆ ಮಾಡಿದ್ದಾನೆಂದರೆ, ನಾನು ರೊಕ್ಕ ಕೊಟ್ಟು ಮನೆ ತಂದಿನಂತೇಳಿ ಒಂದು ಯಾರು ನನಗೆ ರೊಕ್ಕ ಕೊಡ್ತಾರೆ ಅವರಿಗೆ 50,000 ರೂಪಾಯಿ 40,000 ರೂಪಾಯಿ ಯಾರು ಕೊಡ್ತಾರೆ ಅವರಿಗೆ ಎಷ್ಟು ಮಂದಿಗೆ ಹೊಲೆ ಮಾದರಿಗೆ ಒಂದು ಮನೆ ಹಾಕಿಲ್ಲ, ರೊಕ್ಕ ಬೀಳ್ತಾರೆ. ನಾವು ಬಡವ್ರು ದುಡ್ಕೊಂತೀವಿ, ಅವ್ರು ಎಲ್ಲಿ ರೊಕ್ಕ ಕೊಡ್ಬೇಕು? ಖಾರ್ಗೆ ಸಾಹೇಬ್ರೆ, ಇದಕ್ಕೆ ನೀವೇ ನ್ಯಾಯ ಕೊಡಿಸ್ಬೇಕು. ನಮ್ಗೆ ಹೊಲೆಯರಿಗೆ ಮಾದರಿಗೆ ಒಂದು ಮನೆ ಹಾಕಿಲ್ಲ, ಒಟ್ಟು ಏನಾದ್ರು ರೊಕ್ಕ ತೊಗೊಂಡು ಏನಾದ್ರು ತಾಂಡ್ಯಾಕೆ ಹಾಕ್ಯಾರ. ಅಷ್ಟು ಗೋರ್ಮೆಂಟ್ ಏನಾದ್ರು ನಮಗೆ ಇದು ಮಾಡಿ ಮನೆಗಳೇನಾದ ಆಯ್ಕೆ ಮಾಡಬೇಕು. ನಮಗೆ ಮನೆಗಳು ಕೇಳಕ್ಕೆ ಹೋದ್ರೆ 30,000 40,000 ಮನೆಗಳು ರೊಕ್ಕ ಬೀಳ್ತಾರೆ. ನಾವು ದುಡ್ಕೊಂತಿನವರು ನಾವೆಲ್ಲಿ ರೊಕ್ಕ ಕೊಡಮು? ರೊಕ್ಕ ಮಾಡಿ ಮನೆ ಬಂದಿದ್ದು ಆ ಮನೆ ಸುಮ್ಮನೆ ಒಟ್ಟು ಬೋಗಸ್ ಮಾಡ್ಯಾರ. ರೊಕ್ಕ ತೊಗೊಂಡವ್ರಿಗೆ ಮನೆ ಹಾಕ್ಯಾರ. ರೊಕ್ಕ